ಇನ್ನು ಪಹಲಗಾಂವ್ ದಾಳಿಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಹಸ್ತಕ್ಷೇಪಕ್ಕೆ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ನೋಡಿ, ಜಾಗತಿಕ ನಾಯಕರು ಎಲ್ಲರೂ ಕೂಡ ಭಾರತಕ್ಕೆ ಸಪೋರ್ಟ್ ಆಗಿದೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಅಂತ ಹೇಳಿದ್ರೆ ಡೊನಾಲ್ಡ್ ಟ್ರಂಪ್ ಅವರು. ಯಾವುದೇ ಕಾರಣಕ್ಕೂ ಕೂಡ ನಾವು ಪಾಕಿಸ್ತಾನ ಹಾಗೆ ಭಾರತ ನಡುವೆ ಹಸ್ತಕ್ಷೇಪ ಮಾಡಲ್ಲ ಅಂತ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನರಮೇಧದ ಬಗ್ಗೆ ಅಮೆರಿಕದ ಅಧ್ಯಕ್ಷರ ಮೊದಲ ಪ್ರತಿಕ್ರಿಯೆ ಇದು. ಅದು ಅತ್ಯಂತ ಘೋರ ಕೃತ್ಯ. ಡೊನಾಲ್ಡ್ ಟ್ರಂಪ್ ನಾನು ಭಾರತ ಪಾಕಿಸ್ತಾನ ಎರಡೂ ದೇಶಗಳಿಗೆ ಹತ್ತಿರದವನು ಅಂತ ಹೇಳ್ತಿದ್ದಾರೆ. ಸಾವಿರಾರು ವರ್ಷಗಳಿಂದ ಕಾಶ್ಮೀರದಲ್ಲಿ ಸಂಘರ್ಷವಿದೆ. ಬರೀ ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಏನ್ ಹೇಳಿದ್ದಾರೆ ಕೇಳಿ. Very close to India and very close to Pakistan, as you know. They've had that fight for 1,000 years in Kashmir. Kashmir's been going on for 1,000 years, probably longer than that. And it's a bad one yesterday. It's a bad one. Over 30 people. Are you concerned that there's now tensions on the border between them? Are you concerned that how we continue? Well, there have been tensions on that border for 1,500 years. So, you know, same as it's been. But they'll get it, bring it out one way or the other. I'm sure that I know both leaders. There's great tension between Pakistan and India, but there always has been. So you're back in Kashmir. Any message for them? Are you going to be talking to them? I'm very close to India and I'm very close to Pakistan, as you know. They've had that fight for 1,000 years in Kashmir. ನೋಡಿ, ಇದೇ ಬರಗೆಟ್ಟ ಪಾಕಿಸ್ತಾನಕ್ಕೆ ಮುಂದೆ ಇದೆ ಮಾರಿ ಹಬ್ಬ. ಪಾಕಿಸ್ತಾನದ ಮೇಲೆ ಸ್ಫೋಟಗೊಳ್ಳಲಿದೆ ವಾಟರ್ ಬಾಂಬ್. ಪಾಕಿಸ್ತಾನಕ್ಕೆ ಒಂದು ಹನಿ ನೀರು ಕೂಡ ಹರಿಯೋದಿಲ್ಲ. ಸಿಂಧು ನದಿ ನೀರು ಸಂಪೂರ್ಣ ಬಳಕೆಗೆ ಘೋಷಣೆ. ನೋಡಿ, ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಸ್ಪಷ್ಟೋಕ್ತಿ ಇದು. ಅಮಿತ್ ಶಾ ಜೊತೆ ಸಭೆ ಬಳಿಕ ಮಾತನಾಡಿದ್ದಾರೆ ಪಾಟೀಲ್. 3 ಹಂತಗಳಲ್ಲಿ ಯೋಜನೆ ಕೂಡ ಸಿದ್ಧಪಡಿಸಿ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡೋಕೆ ಈಗ ಭಾರತದವರು ಕೊಟ್ಟಿರುವಂತಹ ಈ ಮಾಸ್ಟರ್ ಸ್ಟ್ರೋಕ್ ಈಗ ಗರ್ಭಾರ ಎತ್ತಿದೆ. ಪಾಕಿಸ್ತಾನ ನಾಯಕರು ಸಿಂಧು ಜಲ ಒಪ್ಪಂದ ರದ್ದು ಮಾಡಿದ್ದಾರೆ. ತಿರುಗೇಟು ನೀಡಿರುವಂತಹ ಭಾರತ ತಾತ್ಕಾಲಿಕ, ಮಧ್ಯಂತರ ಮತ್ತೆ ದೀರ್ಘಕಾಲಿಕ ಯೋಜನೆಗಳು ಶೀಘ್ರವೇ ನದಿಗಳ ಹೂಳೆತ್ತುವ ಕಾರ್ಯ ಆರಂಭಿಸಲು ಸಿದ್ಧತೆ ಇದು. ಆ ಮೂಲಕ ನದಿ ನೀರನ್ನ ಹರಿವನ್ನ ಬದಲಾಯಿಸುವಂತಹ ಪ್ಲಾನ್ ಇದು. ಇದರ ಜೊತೆ ದೀರ್ಘಕಾಲಿಕ ಅವಧಿಗೆ ತಿರುಗೇಟನ್ನು ಕೊಡಲು ಕೂಡ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಎಐಸಿಸಿ ಅಧ್ಯಕ್ಷರಿರಬಹುದು, ಸರ್ವಪಕ್ಷ ಸಭೆ ಎಲ್ಲ ರೀತಿಯಾದಂತಹ ಒಪ್ಪಿಗೆಯನ್ನು ಕೊಟ್ಟಿದೆ. ವಿರೋಧ ಪಕ್ಷದ ನಾಯಕರು, ಎಲ್ಲಾ ಪಕ್ಷದ ನಾಯಕರು ನೀವೇನ್ ತೀರ್ಮಾನ ಕೊಟ್ಟರು ಕೂಡ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ, ತೆಗೆದುಕೊಳ್ತೀವಿ, ಏನು ತೊಂದರೆ ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೂಳೆತ್ತುವಂತಹ ಕಾರ್ಯ ನಡೀತಾ ಇದೆ. ನೋಡಿ, ಅಸಾದುದ್ದೀನ್ ಓವೈಸಿ ಕೇಳಿದ್ದಾರೆ, ಈ ನೀರನ್ನ ಸಂಗ್ರಹ ಮಾಡ್ತಿರಲ್ಲ ಅದು ಎಲ್ಲಿ ಹೋಗುತ್ತೆ, ಆಮೇಲೆ ತುಂಬುದ್ರ ಮೇಲೆ ಅದು ಹರ್ಕೊಂಡು ಅದೇ ಸಿಂಧು ನದಿ ಇದರಿಂದ ಪಾಕಿಸ್ತಾನಕ್ಕೆ ಹೋಗ್ಬೇಕಂತ ಅಸಾದುದ್ದೀನ್ ಓವೈಸಿ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಈಗ ಭಾರತ ಕೂಡ ಎಚ್ಚೆತ್ತುಕೊಂಡಿರುವಂತದ್ದು. ಈ ಸಿಂಧೂ ನದಿ ಏನಿದೆ ಅದರ ಹೂಳೆತ್ತುವಂತಹ ಕಾರ್ಯ ಮಾಡಲಾಗ್ತಾ ಇದೆ. ಅದರಿಂದನೂ ಕೂಡ ಸಾಕಷ್ಟು ಅನುಕೂಲ ಆಗ್ತಾ ಇರುವಂತದ್ದು. ಜೊತೆಗೆ ಇದರ ಮಟ್ಟಿಗೆ ಈಗ ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ ಸಿಗ್ತಾ ಇರುವಂತದ್ದು. ನರಿಬುದ್ಧಿ ಪಾಕಿಸ್ತಾನಕ್ಕೆ ಯಾವ ರೀತಿಯಾದಂತಹ ಟಕ್ಕರ್ ಕೊಡುವಂತ ನಿಟ್ಟಿನಲ್ಲಿ ಭಾರತ ಸಜ್ಜಾಗಿದೆ. ಬನ್ನಿ, ಆ ಬಗ್ಗೆ ಒಂದು ಸಂಪೂರ್ಣ ವರದಿ ಇದೆ, ನೋಡ್ಕೊಂಡು. ರಕ್ತ, ಅದು ಬರೋಬ್ಬರಿ 28 ಮಂದಿ ಹಿಂದೂಗಳ ರಕ್ತ. ಉಗ್ರರ ಪೈಶಾಚಿಕ ಕೃತ್ಯಕ್ಕೆ ಭಾರತ ಕೆರಳಿದೆ. ರಣರಕ್ಕಸರಿಗೆ ಇಂಚಿಂಚು ನರಕ ತೋರಿಸಲು ಮೋದಿ ಸರ್ಕಾರ ಪಣ ತೊಟ್ಟಿದೆ. ಉಗ್ರರ ಬೇಟೆಗೆ ಸೇನೆ ಇಳಿದಿದೆ. ಪಾಕಿಸ್ತಾನದ ವಿರುದ್ಧ ಜಲಯುದ್ಧ ಸ್ಫೋಟ. ಪಾಪಿ ದೇಶಕ್ಕೆ ಸಿಂಧೂ ನದಿ ನೀರು ಬಂದ್. ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲ್ಲ. ಆದರೆ ಪಹಲ್ಗಾಮ್ನಲ್ಲಿ ಉಗ್ರ ಕ್ರಿಮಿಗಳು ಹಿಂದೂಗಳ ನೆತ್ತರು ಹರಿಸಿದ್ರು. ಇದೀಗ ಉಗ್ರರ ಅಟ್ಟಹಾಸಕ್ಕೆ ತಕ್ಕ ಶಾಸ್ತಿ ಕಲಿಸಲು ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಪಾಪಿ ಪಾಕಿಸ್ತಾನದ ವಿರುದ್ಧ ಜಲಯುದ್ಧ ಸ್ಫೋಟವಾಗಿದೆ. ಸಿಂಧೂ ನದಿ ಒಪ್ಪಂದ ರದ್ದತಿ ಅನುಷ್ಠಾನಕ್ಕೆ ಮೋದಿ ಸರ್ಕಾರ ಬದ್ಧವಾಗಿದೆ.
1960ರ ಸಿಂಧೂ ಜಲ ಒಪ್ಪಂದವನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಗಿತಗೊಳಿಸಿದೆ. ಇನ್ಮುಂದೆ ಪಾಕ್ಗೆ ಸಿಂಧೂ ನದಿ ಹನಿ ನೀರು ಹೋಗಲ್ಲ. ಗೃಹ ಸಚಿವ ಅಮಿತ್ ಶಾ ಜೊತೆ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಸಭೆ ನಡೆಸಿ ಈ ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ. ಪಾಕ್ ವಿರುದ್ಧ ಜಲಯುದ್ಧ. ತಕ್ಷಣದಲ್ಲಿ ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರು ಬಂದ್ ಮಾಡಲಾಗಿದೆ. ಸಿಂಧೂ ನದಿ ನೀರು ಬಂದ್ ಮಾಡಿದ್ರೆ ಒಳಹರಿವು ಹೆಚ್ಚಳವಾಗಲಿದೆ. ಈ ಹಿನ್ನೆಲೆ 3 ಹಂತದಲ್ಲಿ ಸಿಂಧೂ ನದಿ ನೀರು ಬಳಕೆಗೆ ಪ್ಲಾನ್ ಮಾಡಲಾಗಿದೆ. ಸಿಂಧೂ ನದಿಯ ಅಣೆಕಟ್ಟಿನ ಸಾಮರ್ಥ್ಯ ಹೆಚ್ಚಿಸುವುದು, ನೀರು ಸಂಗ್ರಹಕ್ಕೆ ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡುವುದು, ಜಲಾಶಯದ ಹೂಳೆತ್ತುವ ಕೆಲಸ ತ್ವರಿತಗತಿಯಲ್ಲಿ ಜಾರಿ ಮಾಡಲು ಸೂಚಿಸಲಾಗಿದೆ. ಇನ್ನು ಅನ್ನ ನೀರಿಲ್ಲದೆ ಪಾಕಿಸ್ತಾನದ ಪಂಜಾಬ್, ಸಿಂಧ್ ಬಾಯಾರಲಿದೆ. ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರು ಬಂದ್ ಮಾಡುವ ಬಗ್ಗೆ ವರ್ಲ್ಡ್ ಬ್ಯಾಂಕ್ಗೆ ಮಾಹಿತಿ ನೀಡಲು ಭಾರತ ಸರ್ಕಾರ ಮುಂದಾಗಿದೆ. ಈಗಾಗಲೇ ಚೆನಾಬ್ ನದಿ ಬಳಿಯ ಸಲಾರ್ ಡ್ಯಾಂ ಗೇಟ್ಗಳು ಬಂದ್ ಮಾಡಲಾಗಿದೆ. ಭಯೋತ್ಪಾದಕರನ್ನ ಪೋಷಿಸುತ್ತಿರುವ ನರಿಬುದ್ಧಿಯ ಪಾಕ್ನ ನರವನ್ನ ಭಾರತ ಸೀಳಲಿದೆ. ಇನ್ಮುಂದೆ ಕ್ಷಣ ಕ್ಷಣಕ್ಕೂ ಪಾಕ್ ನೀರಿಲ್ಲದೆ ಬಾಯಾರ. ಇನ್ನು ಪಹಲ್ಗಾಮ್ ದಾಳಿಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಹಸ್ತಕ್ಷೇಪಕ್ಕೆ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ನೋಡಿ, ಜಾಗತಿಕ ನಾಯಕರೆಲ್ಲರೂ ಕೂಡ ಭಾರತಕ್ಕೆ ಸಪೋರ್ಟ್ ಆಗಿದೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಅಂತ ಹೇಳಿದ್ರೆ ಡೊನಾಲ್ಡ್ ಟ್ರಂಪ್ ಅವರು. ಯಾವುದೇ ಕಾರಣಕ್ಕೂ ಕೂಡ ನಾವು ಪಾಕಿಸ್ತಾನ ಹಾಗೆ ಭಾರತ ನಡುವೆ ಹಸ್ತಕ್ಷೇಪ ಮಾಡಲ್ಲ ಅಂತ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನರಮೇಧ ಬಗ್ಗೆ ಅಮೆರಿಕದ ಅಧ್ಯಕ್ಷರ ಮೊದಲ ಪ್ರತಿಕ್ರಿಯೆ ಇದು. ಅದು ಅತ್ಯಂತ ಘೋರ ಕೃತ್ಯ. ಡೊನಾಲ್ಡ್ ಟ್ರಂಪ್ ನಾನು ಭಾರತ ಪಾಕಿಸ್ತಾನ 2 ದೇಶಗಳಿಗೆ ಹತ್ತಿರದವನು ಅಂತ ಹೇಳ್ತಿದ್ದಾರೆ. ಸಾವಿರಾರು ವರ್ಷಗಳಿಂದ ಕಾಶ್ಮೀರದಲ್ಲಿ ಸಂಘರ್ಷವಿದೆ. ಬನ್ನಿ ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಏನ್ ಹೇಳಿದ್ದಾರೆ ಕೇಳಿ. Any message for them? Are you going to be talking to them? Very close to India and very close to Pakistan, as you know. They've had that fight for 1,000 years in Kashmir. Kashmir's been going on for 1,000 years, probably longer than that. And it was a bad one yesterday. That was a bad one. Over 30 people. Are you concerned that there's now tensions on the border between them? Are you concerned that how we continue about that? Well, there have been tensions on that border for 1,500 years. So, you know, same as it's been. But they'll get it figured out one way or the other. I'm sure that I know both leaders. There's great tension between Pakistan and India, but there always has been. So you're back in Kashmir. Any message for them? Are you going to be talking to them? Very close to India and very close to Pakistan, as you know. They've had that fight for 1,000 years in Kashmir. ನೋಡಿ, ಇದೇ ಬರಗೆಟ್ಟ ಪಾಕಿಸ್ತಾನಕ್ಕೆ ಮುಂದೆ ಇದೆ ಮಾರಿ ಹಬ್ಬ. ಪಾಕಿಸ್ತಾನದ ಮೇಲೆ ಸ್ಫೋಟಗೊಳ್ಳಲಿದೆ ವಾಟರ್ ಬಾಂಬ್. ಪಾಕಿಸ್ತಾನಕ್ಕೆ ಒಂದು ಹನಿ ನೀರು ಕೂಡ ಹರಿಯೋದಿಲ್ಲ. ಸಿಂಧೂ ನದಿ ನೀರು ಸಂಪೂರ್ಣ ಬಳಕೆಗೆ ಯೋಜನೆ. ನೋಡಿ, ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಸ್ಪಷ್ಟೋಕ್ತಿ ಇದು. ಅಮಿತ್ ಶಾ ಜೊತೆ ಸಭೆ ಬಳಿಕ ಮಾತನಾಡಿದ್ದಾರೆ ಪಾಟೀಲ್. 3 ಹಂತಗಳಲ್ಲಿ ಯೋಜನೆ ಕೂಡ ಸಿದ್ಧಪಡಿಸಿ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡೋಕೆ ಈಗ ಭಾರತದವರು ಕೊಟ್ಟಿರುವಂತಹ ಈ ಮಾಸ್ಟರ್ ಸ್ಟ್ರೋಕ್ ಈಗ ದರ್ಬಾರ ಸಿಗುತ್ತಿದೆ. ಪಾಕಿಸ್ತಾನ ನಾಯಕರು ಸಿಂಧು ಜಲ ಒಪ್ಪಂದ ರದ್ದು ಮಾಡಿದ್ದಾರೆ. ತಿರುಗೇಟು ನೀಡಿರುವಂತಹ ಭಾರತ ತಾತ್ಕಾಲಿಕ, ಮಧ್ಯಂತರ ಮತ್ತೆ ದೀರ್ಘಕಾಲಿಕ ಯೋಜನೆಗಳು ಶೀಘ್ರವೇ ನದಿಗಳ ಹೂಳೆತ್ತುವ ಕಾರ್ಯ ಆರಂಭಿಸಲು ಸಿದ್ಧತೆ ಇದೆ. ಆ ಮೂಲಕ ನದಿ ನೀರನ್ನ ಹರಿವನ್ನ ಬದಲಾಯಿಸುವಂತಹ ಪ್ಲಾನ್ ಇದು. ಇದರ ಜೊತೆ ದೀರ್ಘಕಾಲಿಕ ಅವಧಿಗೆ ತಿರುಗೇಟನ್ನು ಕೊಡಲು ಕೂಡ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಎಐಸಿಸಿ ಅಧ್ಯಕ್ಷರಿರಬಹುದು, ಸರ್ವಪಕ್ಷ ಸಭೆ ಎಲ್ಲ ರೀತಿಯಾದಂತಹ ಒಪ್ಪಿಗೆಯನ್ನು ಕೊಟ್ಟಿದೆ. ವಿರೋಧ ಪಕ್ಷದ ನಾಯಕರು, ಎಲ್ಲಾ ಪಕ್ಷದ ನಾಯಕರು ನೀವೇನ್ ತೀರ್ಮಾನ ಕೊಟ್ಟರು ಕೂಡ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ, ತೆಗೆದುಕೊಳ್ತೀವಿ, ಏನು ತೊಂದರೆ ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೂಳೆತ್ತುವಂತ ಕಾರ್ಯ ನಡೀತಾ ಇದೆ. ನೋಡಿ, ಅಸಾವುದ್ದೀನ್ ಓವೈಸಿ ಕೇಳಿದ್ದಾರೆ, ಈ ನೀರನ್ನ ಸಂಗ್ರಹ ಮಾಡ್ತಿರಲ್ಲ ಅದು ಎಲ್ಲಿ ಹೋಗುತ್ತೆ, ಆಮೇಲೆ ತುಂಬುದ್ರ ಮೇಲೆ ಅದು ಹರ್ಕೊಂಡು ಅದೇ ಸಿಂಧು ನದಿ ಇದರಿಂದ ಪಾಕಿಸ್ತಾನಕ್ಕೆ ಹೋಗ್ಬೇಕಂತ ಅಸಾದುದ್ದೀನ್ ಓವೈಸಿ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಈಗ ಭಾರತ ಕೂಡ ಎಚ್ಚೆತ್ತುಕೊಂಡಿರುವಂತದ್ದು. ಈ ಸಿಂಧೂ ನದಿ ಏನಿದೆ ಅದರ ಹೂಳೆತ್ತುವಂತ ಕಾರ್ಯ ಮಾಡಲಾಗ್ತಾ ಇದೆ. ಅದರಿಂದನೂ ಕೂಡ ಸಾಕಷ್ಟು ಅನುಕೂಲ ಆಗ್ತಾ ಇರುವಂತದ್ದು. ಜೊತೆಗೆ ಇದರ ಮಟ್ಟಿಗೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ ಸಿಗ್ತಾ ಇರುವಂತದ್ದು. ನರಿಬುದ್ಧಿ ಪಾಕಿಸ್ತಾನಕ್ಕೆ ಯಾವ ರೀತಿಯಾದಂತಹ ಟಕ್ಕರ್ ಕೊಡುವಂತ ನಿಟ್ಟಿನಲ್ಲಿ ಭಾರತ ಸಜ್ಜಾಗಿದೆ. ಬನ್ನಿ ಆ ಬಗ್ಗೆ ಒಂದು ಸಂಪೂರ್ಣ ವರದಿ ಇದೆ, ನೋಡ್ಕೊಂಡು
ರಕ್ತ, ಅದು ಬರೋಬ್ಬರಿ 28 ಮಂದಿ ಹಿಂದೂಗಳ ರಕ್ತ. ಉಗ್ರರ ಪೈಶಾಚಿಕ ಕೃತ್ಯಕ್ಕೆ ಭಾರತ ಕೆರಳಿದೆ. ರಣರಕ್ಕಸರಿಗೆ ಇಂಚಿಂಚು ನರಕ ತೋರಿಸಲು ಮೋದಿ ಸರ್ಕಾರ ಪಣ ತೊಟ್ಟಿದೆ. ಉಗ್ರರ ಬೇಟೆಗೆ ಸೇನೆ ಇಳಿದಿದೆ. ಪಾಕಿಸ್ತಾನದ ವಿರುದ್ಧ ಜಲಯುದ್ಧ ಸ್ಫೋಟ. ಪಾಪಿ ದೇಶಕ್ಕೆ ಸಿಂಧೂ ನದಿ ನೀರು ಬಂದ್. ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲ್ಲ. ಆದರೆ ಪಹಲ್ಗಾಮ್ನಲ್ಲಿ ಉಗ್ರ ಕ್ರಿಮಿಗಳು ಹಿಂದೂಗಳ ನೆತ್ತರು ಹರಿಸಿದ್ರು. ಇದೀಗ ಉಗ್ರರ ಅಟ್ಟಹಾಸಕ್ಕೆ ತಕ್ಕ ಶಾಸ್ತಿ ಕಲಿಸಲು ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಪಾಪಿ ಪಾಕಿಸ್ತಾನದ ವಿರುದ್ಧ ಜಲಯುದ್ಧ ಸ್ಫೋಟವಾಗಿದೆ. ಹಿಂದೂ ನದಿ ಒಪ್ಪಂದ ರದ್ದತಿ ಅನುಷ್ಠಾನಕ್ಕೆ ಮೋದಿ ಸರ್ಕಾರ ಬದ್ಧವಾಗಿದೆ. 1960ರ ಸಿಂಧೂ ಜಲ ಒಪ್ಪಂದವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಗಿತಗೊಳಿಸಿದೆ. ಇನ್ಮುಂದೆ ಪಾಕ್ಗೆ ಸಿಂಧೂ ನದಿ ಹನಿ ನೀರು ಹೋಗಲ್ಲ. ಗೃಹ ಸಚಿವ ಅಮಿತ್ ಶಾ ಜೊತೆ ಜಲಸಂಪನ್ಮೂಲ ಸಚಿವ ಸಿಆರ್ ಪಟೇಲ್ ಸಭೆ ನಡೆಸಿ ಈ ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ. ಪಾಕ್ ವಿರುದ್ಧ ಜಲಯುದ್ಧ. ತಕ್ಷಣದಲ್ಲಿ ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರು ಬಂದ್ ಮಾಡಲಾಗಿದೆ. ಸಿಂಧೂ ನದಿ ನೀರು ಬಂದ್ ಮಾಡಿದ್ರೆ ಒಳಹರಿವು ಹೆಚ್ಚಳವಾಗಲಿದೆ. ಈ ಹಿನ್ನೆಲೆ 3 ಹಂತದಲ್ಲಿ ಸಿಂಧೂ ನದಿ ನೀರು ಬಳಕೆಗೆ ಪ್ಲಾನ್ ಮಾಡಲಾಗಿದೆ. ಸಿಂಧೂ ನದಿಯ ಅಣೆಕಟ್ಟಿನ ಸಾಮರ್ಥ್ಯ ಹೆಚ್ಚಿಸುವುದು, ನೀರು ಸಂಗ್ರಹಕ್ಕೆ ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡುವುದು, ಜಲಾಶಯದ ಹೂಳೆತ್ತುವ ಕೆಲಸ ತ್ವರಿತಗತಿಯಲ್ಲಿ ಜಾರಿ ಮಾಡಲು ಸೂಚಿಸಲಾಗಿದೆ. ಇನ್ನು ಅನ್ನ ನೀರಿಲ್ಲದೆ ಪಾಕಿಸ್ತಾನದ ಪಂಜಾಬ್, ಸಿಂಧ್ ಬಾಯಾರಲಿದೆ. ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರು ಬಂದ್ ಮಾಡುವ ಬಗ್ಗೆ ವರ್ಲ್ಡ್ ಬ್ಯಾಂಕ್ಗೆ ಮಾಹಿತಿ ನೀಡಲು ಭಾರತ ಸರ್ಕಾರ ಮುಂದಾಗಿದೆ. ಈಗಾಗಲೇ ಚೆನಾಬ್ ನದಿ ಬಳಿಯ ಸಲಾರ್ ಡ್ಯಾಂ ಗೇಟ್ಗಳು ಬಂದ್ ಮಾಡಲಾಗಿದೆ. ಭಯೋತ್ಪಾದಕರನ್ನ ಪೋಷಿಸುತ್ತಿರುವ ನರಿಬುದ್ಧಿಯ ಪಾಕ್ನ ನರವನ್ನ ಭಾರತ ಸೀಳಲಿದೆ. ಇನ್ಮುಂದೆ ಕ್ಷಣ ಕ್ಷಣಕ್ಕೂ ಪಾಕ್ ನೀರಿಲ್ಲದೆ ಬಾಯ